ಬಿಗ್ ಬಾಸ್ ಶುರುವಾದಾಗಿನಿಂದಲೂ ಒಂದಲ್ಲ ಒಂದು ಕಾಂಟ್ರವರ್ಸಿಗಳಿಂದಲೇ ಸುದ್ದಿಯಾಗಿತ್ತು. ವರ್ತೂರು ತನಿಷಾ ಬಳಿಕ ಡ್ರೋನ್ ಪ್ರತಾಪ್ ಕೂಡ ವಿವಾದದಲ್ಲಿ ಸಿಲುಕಿಕೊಂಡಿದ್ರು. ಕೊರೋನಾ ಕಾಲದಲ್ಲಿ ಅಧಿಕಾರಿಗಳು ಕಿರುಕುಳ ಕೊಟ್ರು ಅಂತ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ಆರೋಪಿಸಿದ್ರು. ಇದೆಲ್ಲ ಸುಳ್ಳು ಅಂತ ಆಗಿನ ನೋಡಲ್ ಅಧಿಕಾರಿ ಸ್ಪಷ್ಟನೆಯೂ ಕೊಟ್ಟಿದ್ರು. ಆದ್ರೀಗ ಪ್ರತಾಪ್ ಇದಕ್ಕೆ ಕ್ಷಮೆ ಕೇಳಲೇಬೇಕು ಅಂತ ನೋಟಿಸ್ ನೀಡಲಾಗಿದೆ. ಪ್ರತಾಪ್ ಅಪ್ಪ ಅಮ್ಮನ ಜೊತೆಗೆ ಬಿಗ್ ಬಾಸ್ ಮನೆಗೆ ನೋಟಿಸ್ ಕೂಡ ಹೋಗಿದೆ. ಆರೋಪಿಸಿದ್ರು. ಪ್ರತಾಪ್ ಹೊರದೇಶದಿಂದ ಬಂದಾಗ ಅವರ ಬಗ್ಗೆ ಇಲ್ಲ ಸಲ್ಲದ ಕತೆಗಳನ್ನ ಕಟ್ಟಿದ್ರು ಅಂತ ಪ್ರತಾಪ್ ಬಿಗ್ ಬಾಸ್ ವೇದಿಕೆಯಲ್ಲಿ ಆರೋಪಿಸಿದ್ರು. ಡ್ರೋನ್ ಪ್ರತಾಪ್ ಕೊರೋನಾ ಕಾಲದಲ್ಲಿ ಬೇರೆ ರಾಜ್ಯದಿಂದ ಬಂದಾಗ ಕ್ವಾರಂಟೈನ್ ಆಗಬೇಕಿತ್ತು. ಆದ್ರೆ ಪ್ರತಾಪ್ ನೇರವಾಗಿ ಖಾಸಗಿ ವಾಹಿನಿಗೆ ಹೋಗಿ ಸಂದರ್ಶನ ನೀಡಿರ್ತಾರೆ. ಈ ವೇಳೆ ಅಧಿಕಾರಿಗಳು ಡ್ರೋನ್ ಪ್ರತಾಪ್ರನ್ನ ಕ್ವಾರಂಟೈನ್ ಮಾಡೋ ಸಲುವಾಗಿ ಅವರ ಮನೆ ಬೀಗ ಒಡೆದ್ರು ಅಂತ ಪ್ರತಾಪ್ ಹೇಳಿದ್ರು. ಈ ವೇಳೆ ಪ್ರತಾಪ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುತ್ತೆ. ಈ ಬಗ್ಗೆ ವಿಚಾರಣೆ ನಡೆಸುವಾಗ ಪ್ರತಾಪ್ ವಿಪರೀತ ಕಿರುಕುಳ ಕೊಟ್ಟಿರುವುದಾಗಿ ಪ್ರತಾಪ್ ಆರೋಪಿಸಿದ್ರು. ಮಾನಸಿಕವಾಗಿ ಹಿಂಸೆ ಮಾಡಿದ್ರು ಅಂತ ಬಿಗ್ ಬಾಸ್ ನಲ್ಲಿ ಪ್ರತಾಪ್ ಕಣ್ಣೀರು ಸುರಿಸಿದ್ರು. ಆದ್ರೆ ಪ್ರತಾಪ್ ಮಾಡಿದ ಎಲ್ಲ ಆರೋಪಗಳನ್ನ ಈಗ ನೋಡಲ್ ಅಧಿಕಾರಿಯಾಗಿದ್ದ ಡಾಕ್ಟರ್ ಪ್ರಯಾಗ್ ತಳ್ಳಿ ಹಾಕಿದ್ರು. ಅಸಲಿಗೆ ನಾವು ಪ್ರತಾಪ್ರನ್ನ ಮುಟ್ಟಿಯೂ ಇಲ್ಲ, ಹೊಡೆದೂ ಇಲ್ಲ, ಅವನು ಹೇಳ್ತಿರೋದೆಲ್ಲ ಸುಳ್ಳು ಎಂದಿದ್ರು. ಪ್ರತಾಪ್ ಹೊರಗಡೆ ಇದ್ದಾಗಲೇ ಈ ಬಗ್ಗೆ ಮಾತನಾಡಬಹುದಿತ್ತು, ಯಾಕೆ ಮಾತಾಡಿಲ್ಲ? ಬಿಗ್ ಬಾಸ್ ನಲ್ಲಿ ಈ ರೀತಿ ಹೇಳಿಕೊಂಡ್ರೆ ಸಿಂಪತಿ ಸಿಗಬಹುದು ಏನೋ ಅಂತ ಅಂದುಕೊಂಡಿರಬಹುದು ಅಂತ ಪ್ರಯಾಗ್ ಪ್ರತಾಪ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಅವನು ಯಾವುದು ಸಹ ಸ್ಪಷ್ಟವಾಗಿ ಹೇಳಲ್ಲ. ಅವನು ಸತ್ಯಕ್ಕೆ ಒಂದೇ ಮಾತು, ಸುಳ್ಳಿಗೆ 108 ದಾರಿ ಇರುತ್ತೆ. ಯು ಶುಡ್ ರಿಮೆಂಬರ್ ದಟ್. ಇಫ್ ಯು ಟೇಕ್ ಆಲ್ ಮೈ ಇಂಟರ್ವ್ಯೂಸ್ ಗಿವನ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಅಲ್ಲ, ಮೈ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಕನ್ಸಿಸ್ಟೆಂಟ್ ಬಿಕಾಸ್ ಐ ಡೋಂಟ್ ಥಿಂಕ್ ಸುಳ್ಳು ಆರೋಪ ಮಾಡೋಕ್ಕೆ ನಮಗೆ ಬರಲ್ಲ. ಯಾಕಂದ್ರೆ ನಾವು ಸುಳ್ಳು ಆರೋಪ ಮಾಡೋದು ನಮ್ಮ ಕೆಲಸ ಹೋಗುತ್ತೆ. ನಾವು ಏನೇ ಮಾಡಿದ್ರು ಎವಿಡೆನ್ಸ್ ಮಾಡಿ ನಮ್ಮ ಐಆರ್ಎಫ್ಸಿಗೆ ಕಳಿಸಿ ಐಆರ್ಎಫ್ಸ್ ಅವರು ನಮಗೆ ಪರ್ಮಿಷನ್ ಕೊಟ್ಟರೆ ಆ ಥರ ಮುಂದುವರಿತೀವಿ. ನಾವು ಅವ್ನು ಮಾಡಿರೋ ಅಲಿಗೇಷನ್ಸ್ ಎಲ್ಲ ಸುಳ್ಳು. ಇದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ತಿಳ್ಕೊಬೋದು. ಇದೇ ವೇಳೆ ಪ್ರಯಾಗ್ ಹೇಳಿಕೆ ವಿರುದ್ಧ ಕಾನೂನಿನ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೂಡ ನೀಡಿದ್ರು. ಪ್ರತಾಪ್ ತಮ್ಮ ವಿರುದ್ಧ ಮಾನಹಾನಿಯಾಗುವಂತಹ ಹೇಳಿಕೆಗಳನ್ನ ನೀಡಿರೋ ಹಿನ್ನೆಲೆ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಅದರಂತೆ ಇದೀಗ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ನಲ್ಲಿ ಕ್ಷಮೆಯಾಚಿಸುವಂತೆ ಲೀಗಲ್ ನೋಟಿಸ್ ಜಾರಿ ಮಾಡಿದ್ದಾರೆ. ಸರ್, ನೋಟಿಸ್ ಅಲ್ಲಿ ನಾವು ಮೆನ್ಷನ್ ಮಾಡೋದು ಮೇನ್ ಏನು ಅಂದ್ರೆ, ಅವರು ಆರೋಪ ಮಾಡಿದಾರೆ ಅಲ್ಲಿ ನಾವು ಹೊಡೆದಿದ್ದೀವಿ ಅಥವಾ ಅವ್ರಿಗೆ ಮಾನಸಿಕ ಹಿಂಸೆ ಕೊಟ್ಟಿದ್ದೀವಿ, ಆಮೇಲೆ ಅವ್ರ ತಾಯಿನ ನಾವು ಬೀದಿಯಲ್ಲಿ ಉಚಿತ ನೋಡೋಕೆ ಇಷ್ಟಪಡ್ತೀವಿ, ಹಂಗೆ ಮಾಡ್ತೀವಿ ಅಂತ, ಆಮೇಲೆ ಅವ್ರ ತಂಗಿನ ಮದುವೆ ಆಗಿ ನೋಡ್ಕೊತೀವಿ ಅಂತ ಒಂದು 4-5 ಅಲಿಗೇಷನ್ ಮಾಡಿದ್ದಾರೆ. ಸೊ ನಮ್ಮ ಲಾಯರ್ ಅದನ್ನ ಕುಲಂಕುಷವಾಗಿ ಸ್ಟಡಿ ಮಾಡಿ ಹಳೆ ವಿಡಿಯೋನು ಸಹ ಕಂಪೇರ್ ಮಾಡಿ ಅವ್ರು ನನ್ನ ಮೇಲೆ ಹೇಳಿರೋದಕ್ಕೆ ಸಾಕ್ಷಿ ಇಟ್ಕೊಂಡು ಒಂದು 18 ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದಾರೆ ಲಾಯರ್ಸ್. ಮೇನ್ಲಿ ಒಂದು ಸುಳ್ಳು ಹೇಳ್ಕೊಂಡು ಅವರು ಸಿಂಪತಿಗೆ ಗಿಡ್ಸ್ಕೊಂಡು ಓಟು ಪಡ್ಕೊಂಡು ಗೆಲ್ಲಕ್ಕೋಸ್ಕರ ಆ ಥರ ಇಲ್ಲ ಸಲ ಆರೋಪ ಮಾಡಬಾರ್ದು. ಒಬ್ಬ ಗೌರ್ಮೆಂಟ್ ಅಧಿಕಾರಿ ಆ ಟೈಮಲ್ಲಿ ಅವ್ನು ಗೌರ್ಮೆಂಟ್ ಏನು ಕೆಲಸ ವಹಿಸುತ್ತೆ ಅದು ಮಾಡಿರ್ತಾರೆ ಅಷ್ಟೇ ಅವರು. ವಿಚಾರ ಏನಂದ್ರೆ, ಬಿಗ್ ಬಾಸ್ ನಲ್ಲಿ ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಗುರುವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಗೆ ಪ್ರತಾಪ್ ಪೋಷಕರು ಕೂಡ ಬಂದಿದ್ದಾರೆ. ಇಂಥ ಟೈಮ್ನಲ್ಲಿ ಪ್ರತಾಪ್ಗೆ ಹೊಸ ಸಂಕಷ್ಟ ಎದುರಾಗಿದೆ. ಪ್ರತಾಪ್ ವಿರುದ್ಧ ಲೀಗಲ್ ನೋಟಿಸ್ ಜಾರಿ ಮಾಡಿರುವ ಪ್ರಯಾಗ್, ಒಂದು ವೇಳೆ ಪ್ರತಾಪ್ ಲಿಖಿತ ರೂಪದಲ್ಲಿ ಕ್ಷಮೆಯಾಚನೆ ಮಾಡದೇ ಇದ್ರೆ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿಯೂ ಎಚ್ಚರಿಕೆ ನೀಡಿದ್ದಾರೆ.
ಅದನ್ನ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಕೊಡ್ಸೋದಿದ್ರೆ ಅವ್ನು ಮಾಡ್ಲಿ, ಬಟ್ ಅವ್ನಿಗೆ ಏನ್ ಆಗಿದೆ ಅದನ್ನ ಅವ್ನು ಸಾಕ್ಷಿ ಕೊಟ್ಟು ಮಾತಾಡ್ಲಿ. ನಾವಲ್ಲಿದಿಷ್ಟೇ ಒಂದೇ ಒಂದ್ ಮಾತು, ಸಾಕ್ಷಿ ಕೊಟ್ಟು ಮಾತಾಡೋದು. ಸುಮ್ಕೆ ಅಲಿಗೇಷನ್ ಮಾಡೋದು ಅದನ್ನ ಯಾರು ಒಪ್ಪಲ್ಲ ಸರ್. ಅವ್ನು ಮುಂಚಿಂದ ಮಾಡ್ತಾ ಇದ್ದೇನೆ, ಈಗಲೂ ಮಾಡ್ತೇನೆ, ಬಟ್ ಈ ಸರಿ ಮಾತ್ರ ನಾವಂತೂ ಅದೇ ಕಾರಣಕ್ಕೂ ಇಲ್ಲ ಒಂದು ಸಾಕ್ಷಿ ಕೊಡ್ಬೇಕು, ಇಲ್ಲ ತಪ್ಪೊಪ್ಕೊಬೇಕು. ಒಟ್ನಲ್ಲಿ ಕಂಟೆಂಟ್ಗಿಂತ ಕಾಂಟ್ರವರ್ಸಿಯಿಂದಲೇ ಸುದ್ದಿಯಾಗಿದ್ದ ಬಿಗ್ ಬಾಸ್ನಲ್ಲಿ ಪ್ರತಾಪ್ಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಈಗಾಗಲೇ ಬಿಗ್ ಬಾಸ್ ಮನೆಗೆ ನೋಟಿಸ್ ಹೋಗಿದ್ದು, ಪ್ರತಾಪ್ ತಪ್ಪೊಪ್ಪಿಕೊಂಡು ಕ್ಷಮೆ ಕೇಳ್ತಾರಾ ಇಲ್ವಾ ಗೊತ್ತಿಲ್ಲ. ಒಂದ್ ವೇಳೆ ಪ್ರತಾಪ್ ಕ್ಷಮೆ ಕೇಳದೇ ಇದ್ರೆ ಕಾನೂನು ಹೋರಾಟಕ್ಕೆ ನಾವು ಸಿದ್ಧ ಅಂತ ಪ್ರಯಾಗ್ ಹೇಳಿದ್ದಾರೆ. ಹೀಗಾಗಿ ಇದಿನ್ನು ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕಿದೆ.